ನಾವು ಆಚರಿಸ್ತಿದ್ದೀವಿ. ಇದಕ್ಕೆ ಸಣ್ಣ ಪುಟ್ಟ ತೊಂದರೆ ಕೊಡ್ಬೇಕನ್ನೋದೆಲ್ಲ ಬರ್ತವೆ. ದಯವಿಟ್ಟು ಅಂಥವ್ರಿಗೆಲ್ಲ ನಾವು ಅವ್ರ ಜೊತೆ ಸೇರಿ ಅವ್ರು ಮಾಡೋಂಥ ಕಾರ್ಯಕ್ರಮನ ಅವ್ರಿಗೆ ಬೆಂಬಲ ಕೊಡ್ತೀವಿ. ಅದನ್ನು ಅವರು ಉದ್ದೇಶ ಮಾಡಿಕೊಂಡು ನಮಗೂ ಬೆಂಬಲ ಕೊಡಬೇಕಾಗಿತ್ತು. ಪರವಾಗಿಲ್ಲ, ಬದಲು ಇಲ್ಲ, ಬೆಂಬಲ ಕೊಟ್ಟು ಇಲ್ಲ. ನಾವಂತೂ ಈಗ ಓಪನ್ ಆಗಿ ಹೇಳ್ತಾ ಇದ್ದೀವಿ, ಇವತ್ತು ಸಂಜೆ ಕಾರ್ಯಕ್ರಮ ಮಾಡಲಿ, ಬೆಳಗ್ಗೆ ಕಾರ್ಯಕ್ರಮ ಅವ್ರ ಜೊತೆ ನಾವು ಇದ್ದೀವಿ. ಕನ್ನಡ ಕನ್ನಡ ನುಡಿ ಕನ್ನಡ 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 ತಾಯ್ನುಡಿ ಕನ್ನಡ 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 ಸಿರಿನುಡಿ ಕನ್ನಡ 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 ಸವಿನುಡಿ ಕನ್ನಡ ಹಾಲ್ನುಡಿ ಕನ್ನಡ ಜೇನುಡಿ ಕನ್ನಡ ಸತ್ಯವು ಕನ್ನಡ ನಿತ್ಯವು ಕನ್ನಡ ರುಕಮ್ಮ ರುಕಮ್ಮ ನೂರೂರು ನೋಡಿ ಬಂದೆ ರುಕಮ್ಮ ನೂರರಲ್ಲೂ ನಮ್ಮ ಊರೇ ಊರಮ್ಮ ರುಕಮ್ಮ ನೂರು ಮಾತು ಕೇಳಿ ಬಂದೆ ರುಕಮ್ಮ ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ ಹೇ ರುಕಮ್ಮ ಹೇ ರುಕಮ್ಮ ಹೇ ರುಕಮ್ಮ ನಮ್ಮ ಊರೇ ಊರಮ್ಮ ಹೇ ರುಕಮ್ಮ ನಮ್ಮ ಮಾತೆ ಮಾತಮ್ಮ ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು ಜೀವ ನೀಡು ಎಂದರು ನೀಡುವಿಳ ಹೇ ರುಕಮ್ಮ ನಮ್ಮ ಊರೇ ಊರಮ್ಮ ಹೇ ರುಕಮ್ಮ ನಮ್ಮ ಮಾತೆ ಮಾತಮ್ಮ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲು ಚೆಲುವ ಕನ್ನಡದ ಬಾವುಟ ತಿರುಗು ಭೂಮಿಯಲ್ಲಿ ಮಿನುಗಿ ತೋರಿಸಲಿ ಚೆಲುವ ಕನ್ನಡದ ಭೂಪಟ ರುಕಮ್ಮ ರುಕಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಈ ಸುಗ್ಗಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಹುಕ್ಕಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನಿಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಹೋ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ವಯ್ಯಾರಿ ಓ ದೇವನದಿ ಈ ವಯ್ಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತಿಗೆ ಭಾಗ್ಯದ ದಾತಿಗೆ ಮಾಡುವೆ ಭಕ್ತಿಯ ವಂದನೆ ಕನ್ನಡ ನಾಡಿನ ಜೀವನದಿ ಕಾವೇರಿ 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 ಕನ್ನಡ ಕನ್ನಡ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಅವ್ವ ಕಣೋ ಕನ್ನಡ ನಮ್ ಜೀವ ಕಣೋ ಕನ್ನಡ ನಮ್ಮವ್ವ
ಕಣು ಕನ್ನಡ ನಮ್ ಜೀವ ಕಣು ಕನ್ನಡ ದೈವ ಕಣು ನಮ್ ಗರ್ವ ಕಣು ಕನ್ನಡ ಸಿದ್ಧ ಕಣು ಪ್ರಾಣ ಕೊಡೋಕೆ ಈ ನೆಲ ಜಲ ನಾಡು ನುಡಿಗೆ ಈ ನೆಲ ಜಲ ನಾಡು ನುಡಿಗೆ ಹುಟ್ಟಿದ್ದೆ ನಾನು ಕರುನಾಡ ಮಡಿಲಲ್ಲಿ ಅತ್ತಿದ್ದೆ ನಾನು ಕಾವೇರಿ ತೀರದಲ್ಲಿ ನಿಮ್ಮಿಂದ ನಾನು ನಿಮಗಾಗಿ ನಾನು ನಿನ್ನೊಡನೆ ನಾನು ಪ್ರೀತಿಗಾಗಿ ನಾನು ಈ ತಾಯಿ ಲೀಲೆಯೇ ನಾನಿಲ್ಲಿ ಅಲ್ಲವೇ ಈ ಜೀವಕ್ಕೆ ಮರು ಜನ್ಮವೇ ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು ಕನಸುಗ ಶುಭಾಶಯಗಳು. 70ನೇ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ಕರ್ನಾಟಕ ಸರ್ಕಾರ ಕೂಡ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದಂಥ ಕನ್ನಡಿಗರನ್ನ ಕರ್ನಾಟಕಾದ್ಯಂತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಇವತ್ತು ಸಾಯಂಕಾಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೊಡ್ತಕ್ಕಂಥದ್ದು ಕೂಡ ಕರ್ನಾಟಕ ಸರ್ಕಾರ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆ 70 ಜನರಿಗೆ ನಾವು ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 3 ಸಬ್ಜೆಕ್ಟ್ ಮಾತ್ರ ಮಾತಾಡ್ಲಿಕ್ಕೆ ಹೇಳ್ತೇನೆ. ಒಂದು, ರೋಡು ದೊಡ್ಡದಾಗಬೇಕಾಗಿತ್ತು, ಆ ಕಡೆ ಈ ಕಡೆ ಎಲ್ಲ ಕೂಡ ಆಗಿದೆ. ಮಧ್ಯ ಕಾರಣಾಂತರಗಳಿಂದ ನಾನು ಕೂಡ ಸತತ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಸದ್ಯಕ್ಕೆ ಅದು ಬೇರೆ ಬೇರೆ ಕಾರಣಗಳಿಂದ ಇದೊಂದು ಮಾತ್ರ ಸ್ಟ್ರೆಚ್ ಮಾಡಲಿಕ್ಕಾಗ್ತಾ ಇಲ್ಲ. ಅದನ್ನು ಸಂಬಂಧಪಟ್ಟಂಥವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸ್ಟಾರ್ಟಿಂಗ್ ಆಗಿದೆ, ಆಮೇಲೆ ಆಗಿದೆ, ಮಧ್ಯ ತೊಂದರೆ ಆಗಿದೆ ಅಂತೇಳಿ. ಎರಡನೇದು, ಈ ಕಡೆ 5 ಪಂಚಾಯತಿಗೆ ಕಾವೇರಿ ನೀರನ್ನು ತರ್ತಕ್ಕಂಥದ್ದಕ್ಕೆ ಟೆಂಡರ್ ಕೂಡ ಆಗಿದೆ. ಸದ್ಯದಲ್ಲೇ ಈ ಕಡೆ ಸೋಮನಹಳ್ಳಿ, ತರಳು, ನೆಲಗುಳಿ, ಕಗ್ಲಿಪುರ ಮತ್ತು ಅಗರ ಈ ಕಡೆಯಿಂದ, ಕನಕಪುರ ಕಡೆಯಿಂದ ಮತ್ತು ಆ ಸೈಡು ತಿಪ್ಪಗೊಂಡಹಳ್ಳಿಯಿಂದ ಮಂಚಿನಬೆಲೆ ಪ್ರಾಜೆಕ್ಟಿಂದ ಸುಮಾರು 71 ಹಳ್ಳಿಗೆ ಆ ಕಡೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಎರಡನೇದು. ಮೂರನೇದು, ಗ್ರೇಟರ್ ಬೆಂಗಳೂರು ಸೇರಬೇಕು ಅಂತಕ್ಕಂಥದ್ದನ್ನು ಕೂಡ ಇದೆ. ನಮ್ಮಲ್ಲಿ 17 ಪಂಚಾಯತಿ ಇದೆ. ಅದರ ಸರ್ಕಾರ ಒಂದು ಡಿಸಿಷನ್ ಮಾಡ್ತಾ ಇದ್ದಾರೆ. ಯಾವ ಪಂಚಾಯತಿ 100ಕ್ಕೆ 100 ಡೆವಲಪ್ಮೆಂಟ್ ಆಗಿದೆ ಆ ಪಂಚಾಯತಿನ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತೇಳಿ ಸದ್ಯದಲ್ಲೇ ಒಂದು ಕಮಿಟಿನ ಕೂಡ ಮಾಡ್ತಾರೆ. ನಮ್ಮ ಯಶವಂತಪುರದಲ್ಲಿ ಸುಮಾರು 17 ಗ್ರಾಮ ಪಂಚಾಯತಿ ಬರ್ತವೆ. 17 ಗ್ರಾಮ ಪಂಚಾಯತಿಯಲ್ಲಿ ಯಾವ ಗ್ರಾಮ ಪಂಚಾಯತಿಗಳನ್ನು ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ನವೆಂಬರ್ ಡಿಸೆಂಬರ್ನಲ್ಲಿ ಕೂಡ ಅದು ಕೂಡ ಡಿಸೈಡ್ ಆಗ್ತದೆ. ಏಕೆಂದರೆ ಕಗ್ಲಿಪುರ ಬಹುತೇಕ 10 ವರ್ಷದಿಂದ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರನ್ನ ವಿಶ್ವಾಸಕ್ಕೆ
ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಅದು ಇಷ್ಟೊಂದು ಜನ ಸೇರ್ತಕ್ಕಂಥದ್ದು ನನ್ನ ಕ್ಷೇತ್ರದಲ್ಲಿ ಇದೇ ಮೊದಲನೇ ಬಾರಿಗೆ. ಸಾಮಾನ್ಯವಾಗಿ ಅಪಾರ್ಟ್ಮೆಂಟ್ಸ್ನವರು ಎಲ್ಲ ಜಾತಿ ಸಮುದಾಯದವರು ಬೇರೆ ಬೇರೆ ಭಾಷೆಯವರು ಕೂಡ ಇರ್ತಾರೆ. ಬಟ್ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮಿಡೋಸ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿವಿಧ ಕಾರ್ಯಕ್ರಮಗಳನ್ನು ಬಹಳ ಒಗ್ಗಟ್ಟಾಗಿ ಸಂತೋಷದಿಂದ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ನಾನು ಹೃದಯದ ಅಭಿನಂದನೆ ಹೇಳಿ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಬ್ರಿಗೇಡ್ ಮಡಿಯೋದಲ್ಲಿರೋಂಥ ಎಲ್ಲ ಸರ್ವರು ಎಲ್ಲ ಏನೆಲ್ಲ ನಿಂತಿದ್ದೀರ ಸರ್ವರು ಮತ್ತೆ ಇಲ್ಲಿ ಬಂದರೆ ಇದ್ದು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರೋರು ಇದ್ದಾರೆ, ತೊಂದರೆ ಕೊಡ್ತಾರೆ, ಅವರೆಲ್ಲರಿಗೂ ಸೇರಿ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಇವತ್ತು ಏನು 70ನೇ ವರ್ಷದ ಒಂದು ಕನ್ನಡೋತ್ಸವ ನಾವು ಆಚರಿಸ್ತಿದ್ದೀವಿ. ಇದಕ್ಕೆ ಸಣ್ಣ ಪುಟ್ಟ ತೊಂದರೆ ಕೊಡ್ಬೇಕು ಅನ್ನೋದೆಲ್ಲ ಬರ್ತವೆ. ದಯವಿಟ್ಟು ಅಂಥವ್ರಿಗೆ ಕೆಲಸ ಮಾಡಿದ್ದಾರೆ. ರೋಡ್ ಕೆಲಸ ನಿಂತಿದೆ, ಆ ಕೆಲಸದ ಬಗ್ಗೆ ಅವ್ರು ಹೇಳಿದ್ದು. ಯಾಕಂದ್ರೆ ನಾನು ಹೇಳಿದೆ ತುಂಬಾ ಟ್ರಾಫಿಕ್ ಇಂದ ತೊಂದರೆ ಆಗುತ್ತೆ, ರೋಡ್ ಪಾಸ್ ಮಾಡಕ್ ತೊಂದರೆ ಆಗುತ್ತೆ, ದೇವಸ್ಥಾನಕ್ಕೆ ಹೋಗಿ ತೊಂದರೆ ಆಗುತ್ತೆ ಅಂತ. ಆ ಕಾರಣದಿಂದ ಅದೊಂದು ಬೈಪಾಸ್ ರೋಡ್ ಕೆಲಸವನ್ನು ಅವ್ರು ಹೇಳಿದ್ದು. ಕಾವೇರಿ ನೀರು ನೀಡಿದ್ದಾರೆ, ಮತ್ತೆ ಕಸದ್ದೇನೋ ನಾವು ನೋಡ್ತಾ ಇದ್ದೀವಿ. ಇನ್ನು ಮೇಲೆ ನಿಮ್ಮ ಹತ್ರ ಎಲ್ಲ ಒಂದು ರಿಕ್ವೆಸ್ಟ್, ನಾನು ನಿಮ್ಮಲ್ಲಿ ಒಬ್ಬ ಮಗನಾಗಿ ತಮ್ಮನಾಗಿ ಅಣ್ಣನಾಗಿ ಇರ್ತೀನಿ. ನಾನು ಏನೇ ಇರ್ಬೋದು, ನನ್ನ ಹಿನ್ನೆಲೆ ಬೇಡ, ನನಗೆ ಸಹಕರಿಸ್ರಿ. ನಿಮ್ಮ ಹಬ್ಬ, ನಿಮ್ಮ ಕಾರ್ಯಕ್ರಮ ಪ್ರತಿಯೊಂದರಲ್ಲೂ ನಾನು ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ಜೊತೆಲಿ ಇದ್ದೀನಿ. ನಿಮ್ಮಲ್ಲೂ ನಾನೊಬ್ಬ ಇನ್ನೊಂದು 15 ದಿವಸ ಒಳಗಡೆ ಒಂದು ಫ್ಲ್ಯಾಟ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮಲ್ಲೇ ನಾನು ಇರ್ತೀನಿ. ದಯವಿಟ್ಟು ಒಂದು ಒಳ್ಳೆ ಫ್ಲ್ಯಾಟ್ ಕೊಡಿಸ್ಬಿಡಿ. ನಮ್ಮ ಕರ್ನಾಟಕ ಮಾತೆನ ಎಲ್ಲರೂ ಒಟ್ಟಾಗಿ ಜೈ ಕರ್ನಾಟಕ ಮಾತೆ. ಸರಿ, ದಯವಿಟ್ಟು ಮಾತಾಡೋದು ಗ್ರಾಮ ಪಂಚಾಯತಿ ಫಂಕ್ಷನ್ಸ್ ಇದೆ, ಬೇರೆ ಇದೆ.